ಹಾ ಹೇಳಿ. ಸೊ ಇವಾಗ ಶುರು 16ನೇ ಇದ್ರಲ್ಲಿ ಏನಾಯ್ತು, ನಿನ್ನೆ ಹೇಳಿದ್ವಿ, ಯಾರನ್ನ ಕೈ ಕರ್ಕೊಂಡು ಬಂದ್ರು ಅವನು ಸುಳ್ಳು ಹೇಳಿದ್ರೆ, ಆ ಮಂತ್ರ ಇನ್ನೊಂದ್ಸಲಿ ಆಗ್ತಾನೆ ಹೇಳ್ಬಿಡ್ತೀನಿ. 6ನೇ ಅಧ್ಯಾಯದಲ್ಲಿ 16ನೇ ಖಂಡ, ಯಾರು ಸತ್ಯವನ್ನು ತಿಳಿದಿದಾನೋ, ಸತ್ಯವನ್ನು ಹೇಳ್ತಾನೋ, ಸತ್ಯವನ್ನು ಬುದ್ಧಿಲಿ ನಿಶ್ಚಯ ಮಾಡಿದಾನೋ ಅವನಿಗೆ ಅಪುನರಾವೃತ್ತಿ, ಅವನು ತಿರುಗು ವಾಪಸ್ಸು ಜನ್ಮ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡಿದ್ರು, ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಜ್ಞಾನಿ, ಯಾಕೆಂದ್ರೆ ಶ್ವೇತಕೇತುವಿನ ಪ್ರಶ್ನೆ ಏನು, ನೀವು ಹೇಳ್ಬಿಟ್ರೆ ಈ ಸತ್ಸಂಪತ್ತಿ ಆಗೋಕೆ, ಅಂದ್ರೆ ಸತ್ ಅಂದ್ರೆ ಪರಮಾತ್ಮನನ್ನ ಸೇರೋದಕ್ಕೆ, ಈ ಮೃತ್ಯು ಇದರಲ್ಲಿ ಡೆತ್ ಬೆಡ್ ಅಲ್ಲಿ ಇರೋನು ಹೇಗೆ ಸೇರ್ತಾನೋ ಅದೇ ರೀತಿ ಜ್ಞಾನಿನೂ ಶರೀರ ಬಿಡುವಾಗ ಸೇರ್ತಾನೆ ಅಂದ್ಬಿಟ್ರೆ, ಏನು ಇಬ್ರಲ್ಲೂ ವ್ಯತ್ಯಾಸ ಇಲ್ಲ ಅಂದ್ಬಿಟ್ಟು ಇಬ್ರು ಪರಮಾತ್ಮನನ್ನೇ ಸೇರ್ತಾರೆ. ಆದರೆ ಇವನಿಗೆ ಪುನರ್ಜನ್ಮ ಇದೆ, ಅವನಿಗೆ ಪುನರ್ಜನ್ಮ ಇಲ್ಲ ಅಂದ್ರು. ಇದಕ್ಕೆ ಕಾರಣ ಏನು? ವೈ ದ ಡಿಫರೆನ್ಸ್? ಇಬ್ರು ಪರಮಾತ್ಮನನ್ನು ಸೇರಿದ್ರು ಇವನು ಯಾಕೆ ಪುನರ್ಜನ್ಮ ಇವನಿಗೆ ಇದೆ, ಇನ್ನೊಬ್ಬನಿಗೆ ಯಾಕೆ ಇಲ್ಲ ಅನ್ನೋದಕ್ಕೆ ಏನ್ ಮಾಡೋದು, ಉದ್ದಾಲಕ ಋಷಿ ಇವಾಗ ಅದನ್ನ ಅವನಿಗೆ ಹೇಳೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಮಾಡಿದೀನಿ, ಬಟ್ ಇನ್ನೊಂದ್ಸಲಿ ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಓಂ ಪುರುಷಂ ಸೌಮ್ಯ ಉತ ಹಸ್ತ ಗೃಹೀತಂ ಆನಯಂತಿ ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಂ ಅಸ್ಮೈ ತಪತೆ ಇತಿ ಸ ಯದಿ ತಸ್ಯ ಕರ್ತಾ ಭವತಿ ತತ ಏವ ಅನೃತಂ ಆತ್ಮಾನಂ ಕುರುತೆ ಸೋ ಅನೃತಾಭಿಸಂದಃ ಅನೃತೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹ್ಣಾತಿ ಸ ದಹ್ಯತೆ ಅತ ಹನ್ಯತೆ. ಒಬ್ಬ ಮನುಷ್ಯನನ್ನ ಏನ್ ಮಾಡಿದ್ದೀನಿ, ಕೈ ಕಟ್ಟಿ ಹ್ಯಾಂಡ್ ಕಫ್ ಅಂದ್ರೆ ಬೇಡಿ ಹಾಕಿ ಕರ್ಕೊಂಡ್ ಬಂದಿದ್ದಾರೆ. ಯಾಕೆ? ಇವನು ಯಾವ್ದೋ ವಸ್ತುನ ತಗೊಂಡಿದ್ದಾನೆ, ಕಳ್ಳತನ, ಸ್ಥೇಯ ಅಂದ್ರೆ ಕಳ್ಳತನವನ್ನು ಮಾಡಿದ್ದಾನೆ, ಇವನಿಗೆ ಒಂದು ಕೊಡಲಿನ ಕಾಯಿಸ್ರಿ ಅಂತ ಹೇಳಿದ್ರು. ಇವಾಗ ಏನಾಗುತ್ತೆ, ಅವನು ಏನಾದ್ರೂ ನಿಜವಾಗ್ಲೂ ಕಳ್ಳತನ ಅದನ್ನ ಮಾಡಿದ್ದರೆ ಅವನು ಬಾಯಲ್ಲಿ ಮಾತ್ರ ನಾನು ಕಳ್ಳತನ ಮಾಡಿಲ್ಲ, ನಾನು ಮಾಡಿಲ್ಲ ಅಂತ ಸುಳ್ಳುಗಾರನಾಗ್ತಾನೆ. ಸುಳ್ಳಿನಿಂದ ತನ್ನ ವಾಣಿಯಲ್ಲಿ ಸುಳ್ಳನ್ನು ಹೇಳೋದ್ರಿಂದ ಕವರ್ ಮಾಡ್ಕೊಳ್ತಾ ಇದ್ದಾನೆ. ಇವಾಗ ಸುಳ್ಳನ್ನು ನಂಬಿದವನು ಏನ್ ಮಾಡ್ತಾನೆ, ಅದೇ ತಾನು ತಂದ್ಕೊಡವನು ಅವನ್ ಕಾದ ಕೊಡಲಿನ ಹಿಡ್ಕೊಂಡ್ರೆ ಸುಳ್ಳು ಹೇಳ್ತಿರೋನು ಅವನಿಗೆ ಖಂಡಿತ ಅದು ಸುಡತ್ತೆ, ಆವಾಗ ಖಂಡಿತ ಅವನಿಗೆ ಪನಿಷ್ಮೆಂಟ್ ಕೊಡುತ್ತಾರೆ ಅಂತ ಹೇಳಿದ್ರು. ಯಾಕೆಂದ್ರೆ ಇವಾಗ ಒಬ್ಬ ಕಳ್ತನ ಮಾಡಿದ ಡೌಟ್ ಬಂದಿದೆ, ಇವನು ಮಾಡಿದಾನೋ ಇಲ್ವೋ ಅಂತ. ಇವಾಗ ಏನಾಯ್ತು, ಪೂರ ಗೊತ್ತಿಲ್ಲ ಇವನ್ ಕಳ್ತನ ಮಾಡಿದಾನೋ ಇಲ್ವೋ ಅಂತ. ಏನ್ ಮಾಡಿದ್ದಾರೆ, ಅವ್ರನ್ನ ಹಿಡಿದುಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಕರ್ಕೊಂಡ್ ಬಂದ್ಬಿಟ್ಟು ಒಂದು ಕೊಡಲಿನ ಕಾಯಿಸಿ ಅಂತ ಹೇಳ್ಬಿಟ್ಟು, ಯಾಕೆ ಇವನ್ನ ಕರ್ಕೊಂಡ್ ಬಂದ್ರಿ ಅಂತ ಕೇಳಿದ್ರೆ, ಇವನು ಇಂಥ ಕೆಲಸ ಮಾಡಿದಾನೆ, ಇಂಥವ್ರ ಹಣವನ್ನು ತಗೊಂಡಿದ್ದಾನೆ ಅಂತ ಹೇಳಿದ್ರು. ಆವಾಗ ಏನಾಯ್ತು, ಅದು ನೋಡಿ, ಇವಾಗ ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ ಶಂಕರಾಚಾರ್ಯರು, ಯಾರಾದ್ರೂ ದುಡ್ಡು ತಗೊಂಡಿದ್ರೆ ಅವ್ರಿಗೆಲ್ಲ ಪನಿಷ್ಮೆಂಟ್ ಕೊಡ್ಬೇಕಾ? ಇಲ್ಲಪ್ಪ, ದಾನವಾಗಿ ಯಾರೋ ಕೊಟ್ಟಿದ್ದನ್ನ ತಗೊಂಡಿದ್ರೆ ಪರವಾಗಿಲ್ಲ. ನೋಡಿ, ಎಷ್ಟೋ ಸರಿ ಏನಾಗತ್ತೆ, ಅದಕ್ಕೆ ಹುಷಾರಾಗಿರ್ಬೇಕು. ಪ್ರತಿ ಒಂದು ಯಾವ ಟೈಮಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ, ದೇಶ ಕಾಲ ಪಾತ್ರವನ್ನು ನೋಡಿ ದಾನ ಮಾಡ್ಬೇಕು. ಪಾಪ ನಾವು ಒಳ್ಳೇದಾಗಿ ದಾನ ಮಾಡಿದ್ರು ಬೇರೆಯವರು ಅವ್ರನ್ನ ಒಂದು ಸಂಶಯದಿಂದ ನೋಡೋಕ್ಕೂ ಅವಕಾಶ ಆಗ್ಬಿಡುತ್ತೆ. ಆಗಿರೋ ಒಂದು ಘಟನೆ ಹೇಳ್ತೀನಿ ನೋಡಿ. ಏನಾಯ್ತು, ಒಂದು ಹುಡುಗಿಗೆ ತುಂಬಾ ಜರ್ಜರಿ ಸೀರೆ ಯಾರೋ ಅವಳ ಮದುವೆಯಲ್ಲಿ ಪ್ರೆಸೆಂಟ್ ಕೊಡ್ತು. ಅವಳಿಗೆ ಜರಿ ಅಂದ್ರೆ ಇಷ್ಟ ಇರ್ತಿರ್ಲಿಲ್ಲ ಉಟ್ಕೊಳಕ್ಕೆ. ಅವಳು ಏನ್ ಹೇಳಿದ್ಲು, ನನ್ ಸಹ ಇಷ್ಟ ದಿವಸ ಮಾಡಿದ್ದಾಳಲ್ಲ ಅವಳಿಗೆ ನಾನು ಕೊಡ್ತೀನಿ ಅಂತ. ಆವಾಗ ಏನಾಯ್ತು, ದೊಡ್ಡವ್ರಿದ್ದವ್ರು ಹೇಳಿದ್ರು,
ನೋಡಮ್ಮ, ಅದನ್ನ ನೀನ್ ಹಾಗೆಯಿಂದ ಸುಮ್ನೆ ಕೊಟ್ಟು ಬಿಟ್ರೆ ಏನಾಗುತ್ತೆ, ಬೇರೆಯವರು ಇದನ್ನ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಕೂಡ ಅವಳ ಮೇಲೆ ಆರೋಪ ಹಾಕ್ಬಿಡ್ಬೋದು. ಅದಕ್ಕೋಸ್ಕರ ನೀನು ಸ್ವಲ್ಪ ಗೊತ್ತಾಗೋಂಗೆ ಕೊಡ್ಬೇಕು ಇನ್ನೊಬ್ಬರಿಗೆ. ಅವ್ರ ಮನೆಗೆ ಹೋಗಿ ಅಥವಾ ಎಲ್ಲಾರ್ಗು ಗೊತ್ತಾಗೋಂಗೆ ಕೊಡ್ಬೇಕು ಅಂತ ಹೇಳ್ಕೊಟ್ಟು. ಎಷ್ಟು ನಿಜ ನೋಡಿ, ಚಿಕ್ಕ ವಿಷಯ ಇರ್ಬೋದು, ಅದನ್ನ ಇಲ್ಲಿ ಶಂಕರಾಚಾರ್ಯ ಆ ಪಾಯಿಂಟ್ ತಗೊಂಡಿದ್ದಾರೆ. ಜಸ್ಟ್ ಬಿಕಾಸ್ ಹಣ ತಗೊಂಡ್ ಮಾತ್ರಕ್ಕೆ ಅವನ ಬಂಧಿಸಬಹುದೇ ಅಂದ್ರೆ ಇಲ್ಲ. ದಾನವನ್ನು ತಗೊಂಡಿದ್ದಾಗ ಬಂಧಿಸಬೇಕಾಗಿಲ್ಲ. ಆದ್ರೆ ಯಾರು ಕಳ್ತನ ಮಾಡಿ ಆಮೇಲೆ ಜೊತೆಯಲ್ಲಿ ಆನ್ ದ ಟಾಪ್ ಆಫ್ ಇಟ್ ಏನ್ ಹೇಳ್ತಾನೆ, ನಾನು ಕಳ್ತನ ಮಾಡಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾನೋ, ಅವನನ್ನ ಖಂಡಿತ ಏನ್ ಮಾಡ್ತಾರೆ, ಕಟ್ಟ ಹಾಕಿ ಕರ್ಕೊಂಡ್ ಬರ್ತಾರೆ. ಅವನು ಏನ್ ಮಾಡ್ತಾರೆ, ನಿಜವಾಗ್ಲೂ ಕಳ್ತನ ಮಾಡಿಲ್ಲವಾದ್ರೆ ಅವನು ಧೈರ್ಯವಾಗಿ ಹಿಡ್ಕೋತಾನೆ, ಅವನಿಗದು ಸುಡೋದು ಇಲ್ಲ. ಆದ್ರೆ ಅವನ ಸುಳ್ಳು ಹೇಳಿದ್ರೆ ಖಂಡಿತ ಏನಾಗತ್ತೆ, ಅದು ಅವನನ್ನ ಸುಡತ್ತೆ. ಆಮೇಲೆ ರಾಜನ ಆಳುಗಳಿಂದ ಅವನಿಗೆ ಹೊಡಿತಾರೆ. ಇವಾಗ ನೆಕ್ಸ್ಟ್ ಮಂತ್ರ ಹೇಳುತ್ತೆ, ಅತ ಯದಿ ತಸ್ಯ ಅಕರ್ತ ಭವತಿ ತತ ಏವ ಸತ್ಯಂ ಆತ್ಮಾನಂ ಕುರುತೆ ಸ ಸತ್ಯಾಭಿಸಂಧಕ ಸತ್ಯೇನ ಆತ್ಮಾನಂ ಅಂತರ್ಧಾಯ ಪರುಷುಂ ತಪ್ತಂ ಪ್ರತಿಗೃಹ್ಣಾತಿ ಸ ನಃ ದಹ್ಯತೆ ಅಥ ಮುಚ್ಚತೆ. ಇವನು ಆ ತಪ್ಪನ್ನು ಖಂಡಿತವಾಗಿ ಮಾಡಿಲ್ಲವಾದರೆ ಆಮೇಲೆ ಅದರಿಂದ ಅವನು ಸುಳ್ಳನ್ನು ಹೇಳದೆ ನಿಜವನ್ನು ಹೇಳ್ತಾ ಇದ್ರೆ, ನಿಜವನ್ನೇ ತನ್ನ ಆತ್ಮನಾಗಿ ತನ್ನ ವಾಕನ್ನಾಗಿ ಮಾಡ್ತಾ ಇರುವಾಗ ಸತ್ಯವನ್ನು ನಂಬಿದವರಿಂದ ಅವನು ಸತ್ಯದಿಂದ ತನ್ನನ್ನ ಸತ್ಯದಿಂದ ಕೂಡಿಕೊಂಡು ಆ ಕಾದ ಕೊಡಲಿಯನ್ನು ಹಿಡಿದುಕೊಳ್ತಾನೆ. ಆವಾಗ ಏನಾಗುತ್ತೆ, ಸುಡೋದಿಲ್ಲ, ಅವನನ್ನ ಏನ್ ಮಾಡ್ತಾರೆ, ಫ್ರೀ ಮಾಡ್ತಾರೆ. ನಮ್ಗೆ ಇದೆಲ್ಲ ಓದಿದ್ರೆ ಏನನ್ಸುತ್ತೆ, ಅದೇಗೆ ಅಗ್ನಿ ಹೀಗಿದ್ದಾಗ ಹೇಗಾಗತ್ತೆ ಅಂತ ಎಷ್ಟೋ ಜನಕ್ಕೆ ಡೌಟ್ ಬರುತ್ತೆ. ಇಲ್ಲಿ ಹೇಳಿರೋ ಉದ್ದೇಶ ಏನು, ಸುಳ್ಳು ಅನ್ನೋದು ಕೈಗೂ ಬೆಂಕಿಗೂ ನಡುವೆ ಇದ್ದಾಗ ಬೆಂಕಿಯ ಹೀಟನ್ನ ನಿಲ್ಲಿಸೋಕಾಗೋದಿಲ್ಲ. ಆದ್ರೆ ಸತ್ಯ ಮಧ್ಯ ಇದ್ರೆ ಆ ಸತ್ಯ ಪರಮಾತ್ಮ ಅನ್ನೋದು ಅದನ್ನ ಕಾಯ್ತಾನೆ. ಅದಕ್ಕೆ ನಮ್ಗೆ ಒಂದು ದೃಷ್ಟಾಂತ ಸಿಗುತ್ತೆ. ಏನದು, ಇವನು ಆಂಜನೇಯ ಲಂಕೆಗೆ ಹೋದ. ಯಾಕೆ ಹೋದ, ಅವನು ಸೀತಾದೇವಿಯನ್ನ ಹುಡುಕಬೇಕು ಅಂತ ಹೋದ. ಯಾಕಂದ್ರೆ ಸಂಪಾತಿ ಹೇಳ್ದ, ಅಲ್ಲಿದ್ದಾನೆ ಈ ದಿಕ್ಕಿನಲ್ಲಿ ಲಂಕೆಯಲ್ಲಿ ಇದ್ದಾಳೆ ಅವಳು ಸೀತೆ ಅಂತ ಹೇಳ್ದ. ಇವನು ಹೋಗಿಬಿಟ್ಟು ಎಲ್ಲಾ ಕಡೆ ಹುಡುಕಿದ್ರು ಸಿಗಲಿಲ್ಲ. ಆಮೇಲೆ ಅವನು ಏನ್ ಮಾಡ್ದ, ಆಂಜನೇಯ ತುಂಬಾ ಅವನಿಗೆ ಇದಾಯ್ತು, ಇಷ್ಟು ಹುಡುಕಿದ್ರು ಸಿಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಆವಾಗ ಮನಸಾರೆ ರಾಮನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಅವನಿಗೆ ಅಶೋಕ ವಾಟಿಕ ಕಾಣಿಸ್ತು. ಓ, ಇಲ್ಲಿ ನಾನ್ ನೋಡೇ ಇಲ್ಲ ಅಂತ ಅಲ್ಲಿಗೆ ಹೋದ ಏನಾಯ್ತು, ಅವಾಗ ತಾನೇ ರಾವಣ ಬೇರೆ ಬಂದು ಸೀತೆಯನ್ನ ಗಲಾಟೆ ಮಾಡ್ತಾ ಇದ್ದಾನೆ. ನಿಂಗೆ ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟೇ, ಅಷ್ಟರೊಳಗೆ ನೀನು ನನ್ನನ್ನ ಒಪ್ಕೋಬೇಕು ಅಂತ ಹೇಳಿದ್ದಾನೆ. ಸೊ ಇದೆಲ್ಲ ಆಂಜನೇಯ ನೋಡಿದಾನೆ. ನೋಡಿದ್ರೆ ಅವನಿಗೆ ವಿಭೀಷಣ ಹೆಂಡತಿ ಮಾತ್ರ ಸೀತೆನ ಸಮಾಧಾನ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲಾರು ಮಲಗೋ ಕೊಟ್ಟೋದ್ರು. ಇವಳಿಗೆ ತುಂಬಾ ಬೇಜಾರಾಗ್ಬೇಕು, ಏನ್ ಮಾಡೋದು ಅಂತ. ಆವಾಗ ಆಂಜನೇಯ ನೋಡ್ದ, ನಾನು ತಕ್ಷಣ ಅವಳ ಎದುರಿಗೆ ಕಾಣಿಸ್ಕೊಂಡ್ರೆ ಅವಳು ಭಯಪಟ್ಕೊಂಡ್ಬಿಡ್ತಾಳೆ. ಆಮೇಲೆ ಈ ರಾವಣನು ಕಾಮರೂಪಿ, ಯಾವ ರೂಪ ಬೇಕಾದ್ರೂ ಧರಿಸೋಕೆ ಕೆಪಾಸಿಟಿ ಇರೋನು. ಅವಾಗ ನನ್ನನ್ನ ರಾವಣ ಅಂತಾನು ತಿಳ್ಕೊಂಡ್ಬಿಡ್ತಾಳೆ. ನಾನು ಹೇಗೆ ಅವಳು ಮುಂದೆ ಪ್ರಕಟ ಆಗ್ಬೇಕು. ತುಂಬಾ ವಿವೇಕಿ ಆಂಜನೇಯ. ಅವನೇನ್ ಮಾಡ್ತಾನೆ, ತುಂಬಾ ಇದರಿಂದ ಮೆತ್ತಿಗೆ ರಾಮಾಯಣವನ್ನು ಹಾಡ್ತಾನೆ. ದಶರಥ ಅಂತ ಒಬ್ಬ ರಾಜ ಇದ್ದ ಅಂತ ಶುರು ಮಾಡಿ ಪೂರ್ಣ ರಾಮಾಯಣವನ್ನ ಹೇಳ್ತಾನೆ. ಅವಾಗ ಇವಳಿಗೆ ಏನಾಗತ್ತೆ, ತಕ್ಷಣ ನೋಡ್ತಾಳೆ. ನೋಡಿದ್ರೆ ಇವನ ಆಮೇಲೆ ಮೆತ್ತಗೆ ಕೆಳಗೆ ಬಂದು ಕೈ ಮುಗಿದು ನಿಂತ್ಕೋತಾನೆ. ಆದ್ರೂನು ಇವಳಿಗೆ ಇನ್ನೂ ಅನುಮಾನ. ಆವಾಗ ಅವನು ಕೊಟ್ಟಿದ್ದು ಇದಿರುತ್ತಲ್ಲ ಉಂಗುರ, ಅದನ್ನ ರಾಮ ಕೊಟ್ಟಿರೋ ಉಂಗುರವನ್ನ ಅವನು ಅವಳಿಗೆ ತೋರಿಸ್ತಾನೆ. ನೋಡಿ, ಕೊಡ್ತಾನೆ ಅಂತ ಹೇಳಿಲ್ಲ, ಚಿಕ್ಕ ಚಿಕ್ಕ ವಿಷಯ ಹೇಳ್ತಿದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಕೊಡ್ಬೇಕು ಅಂದ್ರೆ ಏನಾಯ್ತು, ಸೀತೆ ಕೈ ಕೆಳಗ್ ಬರ್ಬೇಕಾಗತ್ತೆ, ಆಂಜನೇಯನ ಕೈ ಮೇಲೆ ಬರುತ್ತೆ. ಇಲ್ಲ, ಅವನ ಆಂಜನೇಯ ಏನ್ ಮಾಡ್ದ, ತನ್ನ ಕೈಯಲ್ಲಿ ಆ ಉಂಗುರವನ್ನ ಇಟ್ಕೊಂಡು ಅವಳಿಗೆ ತೋರಿಸ್ದ.
ಅವಳು ಅವಳ ಕೈ ಏನು ಕೆಳಗ್ ಬರ್ಲಿಲ್ಲ, ಅವಳೇನು ದಾನ ಸ್ವೀಕರಿಸ್ಲಿಲ್ಲ, ಅವಳು ಅದನ್ನ ಮೇಲಿಂದ ತಗೊಂಡು ಅವಳದೇ ಆಗಿರೋ ವಸ್ತು, ಇವನೇನ್ ದಾನ ಕೊಡ್ತಾ ಇಲ್ಲ. ಆವಾಗ ಏನಾಯ್ತು, ಅವಳಿಗೆ ನಂಬಿಕೆನೂ ಬಂದ್ ಮತ್ತೆ ಇವನೇನ್ ಹೇಳ್ದ, ನನಗೆ ಹಸುವಾಗಿದೆ, ಇಷ್ಟು ದೂರ ಬಂದಿದ್ದಿಂದ ನೀ ನನಗೆ ಅಪ್ಪಣೆ ಕೊಡು, ನಾನು ಸ್ವಲ್ಪ ಹಣ್ಣೆಲ್ಲ ತಿಂತೀನಿ ಅಂತ. ಸರಿ ತಿನ್ನು ಅನ್ನತ್ತೆ. ಇವಳೇನ್ ಮಾಡ್ದ, ಯೋಚನೆ ಮಾಡ್ದ, ರಾವಣನನ್ನ ನಾವ್ ಮೀಟ್ ಮಾಡ್ಬೇಕು, ಅವನು ಇಲ್ಲಿಗೆ ಬರ್ಬೇಕು ಅಂದ್ರೆ ನಾನು ಏನಾದ್ರೂ ಕೆಲಸ ಮಾಡಿದ್ರೆ ಅವ್ನು ಬರುದು ಅಂತ ಏನ್ ಮಾಡ್ದ, ಅಶೋಕವನವನ್ನ ಕೆಡಿಸೋಕೆ ಶುರು ಮಾಡ್ದ. ಆವಾಗ ಏನಾಯ್ತು, ಮೊದ್ಲು ಯಾರನ್ನೋ ಕಳಿಸ್ದ, ಕೊನೆಗೆ ರಾವಣನು ಬಂದು ಇವನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬಿಟ್ಟು ಆಂಜನೇಯನ್ನ ಅಲ್ಲಿ ಪ್ರಶ್ನೆ ಮಾಡಿದಾಗ ಅಲ್ಲಿ ಬೇಕಾದಷ್ಟು ಘಟನೆ ಆಯ್ತು. ಕೊನೆಗೆ ಇವನನ್ನ ಇವ ದೂತನಾಗಿ ಬಂದಿರೋದ್ರಿಂದ ಇವನ ಕೊಲ್ಲಬಾರ್ದು ಅಂತ ಹೇಳಿದ್ರು. ಸರಿ ಅಂತ ಈ ಬಾಲ ಎಲ್ಲ ಇಷ್ಟ, ಅದಕ್ಕೆ ಬೆಂಕಿ ಹಚ್ಬಿಟ್ರು. ಇವನ ಏನ್ ಮಾಡ್ದ, ಬಾಲಕ್ಕೆ ಅವ್ರ ಬಟ್ಟೆ ಎಲ್ಲ ಸುತ್ತವಾಗ ದೊಡ್ಡದು ಮಾಡ್ದ, ಇವನಿಗೆ ಅದು ಕೆಪಾಸಿಟಿ ಇತ್ತು. ಸೊ ಬೆಂಕಿ ಹಚ್ಚಿದ್ ಮತ್ತೆ ಅದನ್ನ ಏನ್ ಮಾಡ್ದ, ಅವನು ಬೇರೆ ಕಡೆ ಹಚ್ಚಿದ ಬೆಂಕಿನ ಇಲ್ಲಿ ಸೀತಾದೇವಿ ಪ್ರಾರ್ಥನೆ ಮಾಡದು. ಅವಳು ಗೊತ್ತಾಗುತ್ತೆ ಇವನಿಗೆ ಬಾಲಗಳು, ಅವಳು ಪರಮಾತ್ಮನ ಪ್ರಾರ್ಥನೆ ಮಾಡ, ಈ ಬೆಂಕಿ ಅವನಿಗೆ ತೊಂದರೆ ಮಾಡದೆ ಇರ್ಲಿ ಅಂತ. ನೋಡಿ, ಇದೆಲ್ಲ ಬೇಕಾದಷ್ಟು ಸಲ ನಮ್ಗೆ ಪುರಾಣ ಕಥೆಗಳಲ್ಲೆಲ್ಲ ಬರುತ್ತೆ, ಈ ತರ ಬೇಕಾದಷ್ಟು ಆಗುತ್ತೆ. ಎಷ್ಟೋ ಸಲ ಅವತ್ತು ನಾವಾಗ್ಲೇ ನೋಡಿರ್ತೀವಿ, ಏನೋ ಅವ್ರು ಫಾಸ್ಟ್ ಆಗಿ ನಡೀತಾರೆ, ಎಷ್ಟೋ ಸಲ ಬೇಕಾದಷ್ಟು ಇನ್ಸಿಡೆಂಟ್ಸ್ ಇರುತ್ತೆ. ಸೊ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ದೃಷ್ಟಾಂತ ಎಷ್ಟೋ ಅಷ್ಟೇ ತಗೋಬೇಕು. ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಸುಳ್ಳು ಹೇಳ್ತಾನೋ ಅವನಿಗೆ ತೊಂದ್ರೆ ಆಗತ್ತೆ, ಸತ್ಯವನ್ನು ಹೇಳೋವನಿಗೆ ತೊಂದ್ರೆ ಆಗೋಲ್ಲ ಅಂತ ಹೇಳಿ. ಆಮೇಲೆ ಇನ್ನೂ ಒಂದು ರಾಮಾಯಣದಲ್ಲಿ ಘಟನೆ ಬರುತ್ತೆ. ಏನು, ಸೀತೆ ಏನ್ ಮಾಡ್ತಾಳೆ, ರಾಮ ಹೇಳ್ತಾನೆ ಇವಳು ವಾಪಸ್ಸನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವಳು ಅಗ್ನಿ ಪ್ರವೇಶ ಮಾಡ್ಬೇಕು. ಆವಾಗ ಏನಾಯ್ತು, ಸೀತೆ ತಿರುಗು ಅಗ್ನಿ ಪ್ರವೇಶ ಮಾಡಿದಾಗ ಆವಾಗ ಅಗ್ನಿ ದೇವತೆ ಅವಳನ್ನ ಸುರಕ್ಷಿತವಾಗಿ ಹೊರಗೆ ತಂದು ಕೊಟ್ಟು, ಇವಳು ಪ್ಯೂರ್ ಆಗಿದ್ದಾಳೆ, ಇವಳಿಗೆ ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನೋಡಿ, ಯಾಕೆ ಅಂದ್ರೆ ಇದೆಲ್ಲ ಬೇಕಾದಷ್ಟು ನಮ್ಗೆ ಇನ್ಸಿಡೆಂಟ್ಸು. ಬೆಂಕಿಲಿ ಇದ್ರೂ ಸುಡಲ್ಲ. ಎಲ್ಲದಕ್ಕಿಂತ ನಮ್ಗೆ ಇನ್ನೊಂದು ಪಂಚಾಂಗ ವಿದ್ಯೆ ಕೇಳಿದ್ವಿ. ಒಂದು ಡ್ರಾಪ್ ನೀರು ಅದು ಶ್ರದ್ಧೆ ಅನ್ನೋ ಭಾವನೆಯಿಂದ ಆಗಿರೋದು, ನಾಳೆ ಪುರುಷರ ರೂಪ ಧರಿಸೋದಕ್ಕೆ 5 ಅಗ್ನಿಗಳ ಹೋದ್ರೂ ಏನೂ ಆಗಲಿಲ್ಲ. ಯಾಕೆ, ಅದು ಆ ಸತ್ಸ್ವರೂಪದಿಂದ ಸೇರಿರೋದ್ರಿಂದ. ಅದು ಒಂದು ತಗೋಬಹುದು ಎಕ್ಸಾಂಪಲ್. ಯಾವುದು ಸತ್ಸ್ವರೂಪಕ್ಕೆ ಸೇರಿರುತ್ತೋ, ಅಂಟುಕೊಂಡಿರುತ್ತೋ, ಅದಕ್ಕೆ ಏನೂ ಆಗಲ್ಲ. ಆಮೇಲೆ ಪ್ರಹ್ಲಾದನ ಕಥೆಯಲ್ಲೂ ಬರುತ್ತೆ, ಏನಾಯ್ತು, ಅಗ್ನಿ ಅವನಿಗೆ ಏನೂ ಮಾಡ್ಲಿಲ್ಲ. ಸೊ ಹೀಗೆ ನಮ್ಗೆ ಬೇಕಾದಷ್ಟು ಕಡೆ ಪುರಾಣಗಳಲ್ಲಿ ದೃಷ್ಟಾಂತಗಳು ಬರುತ್ತೆ. ಇಲ್ಲಿ ಏನ್ ಮಾಡಿದ್ರು, ಇವನು ಕಳ್ಳತನವನ್ನು ಮಾಡಿಬಿಟ್ಟು ಸುಳ್ಳನ್ನ ಇದನ್ನ ಆಧಾರವಾಗಿ ಮಾಡ್ಕೊಂಡವನಿಗೆ ಆಗತ್ತೆ. ಆದ್ರೆ ಯಾರು ಸತ್ಯವನ್ನು ಆಧಾರವಾಗಿ ಮಾಡ್ಕೊಂಡಂತನೋ ಅವನಿಗೆ ಖಂಡಿತ ಸುಡೋದಿಲ್ಲ, ಅವನ್ನ ಬಿಟ್ಟು ಬಿಡ್ತಾರೆ. ಇವಾಗ ಕನ್ಕ್ಲೂಡ್ ಮಾಡ್ತಾರೆ. 9ನೇ ಸಲಿ ಉಪದೇಶ ಮಾಡಿ ಏನ್ ಹೇಳ್ತಾರೆ ಶ್ವೇತಕೇತುಗೆ, ಓಂ ಸಯತಾ ತತ್ರ ನ ಅದಾಖೇತ ಏತದ್ ಆತ್ಮಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ತದ್ಧಾಸ್ಯ ವಿಜಜ್ಞಾವಿತಿ. ಹೇಗೆ ಅವನು ಸಯತ ತತ್ರ ನ ಅದಾಖೇತ್, ಯಾವಾಗ ಅವನು ಸತ್ಯವನ್ನು ಹೇಳಿದವನು ಸುಡಲ್ಪಡುವುದಿಲ್ಲವೋ, ಅದೇ ರೀತಿ ಈ ಎಲ್ಲ ನಾಮರೂಪಗಳಲ್ಲಿ ಅವೆಲ್ಲ ನಾಮರೂಪಗಳಿಗೆ ಆಶ್ರಯವಾಗಿರೋ ತತ್ವವು ಹೇಗಿದೆ ಅಂದ್ರೆ, ಆ ಪಂಚಭೂತಗಳಿಂದ ಏನೂ ಆಗೋದಿಲ್ಲ. ಬೆಂಕಿ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಮಂತ್ರ ಬೇಕಾದಷ್ಟು ಕೃಷ್ಣನೇ ಹೇಳ್ತಾನೆ. ಸೊ ಅದನ್ನ ಈ ಸತ್ಯ ಆತ್ಮನನ್ನ, ಐತದ ಆತ್ಮ, ಎಲ್ಲದಕ್ಕೂ ಸಾರವಾಗಿರೋ ಆತ್ಮನನ್ನ ಏನೂ ಆಗೋದಿಲ್ಲ, ಬೆಂಕಿನೂ ಏನು ಮಾಡಕ್ಕಾಗಲ್ಲ. ಅದು ಅದು ಸತ್ಯವಾಗಿದೆ, ಅದೇ ಆತ್ಮನಾಗಿದೆ. ತತ್ವಮಸಿ ಶ್ವೇತಕೇತು ಐತಿ, ಆ ತತ್ವ ನೀನೇ ಆಗಿದೀಯಪ್ಪ. ಆ ತತ್ವ ನಿನ್ನನ್ನ ಬಿಟ್ಟು ಏನು ಇಲ್ಲ, ನೀನೇ ಆಗಿದೀಯ.
ತದ್ಹಾಸ್ಯ ವಿಜಿಜ್ಞಾವಿತಿ ವಿಜಿಜ್ಞಾ. ಇವಾಗ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ವಿತಿ ಹೇಳಿಲ್ಲ ಅವನು. ಶ್ವೇತಕೇತುಗೆ ಏನಾಯ್ತು, ಅರ್ಥ ಆಯ್ತು. ಅವನು ಏನ್ ಮಾಡ್ದ, ಉಪದೇಶದಿಂದಲೇ, ಗುರುವಿನ ಉಪದೇಶದಿಂದಲೇ ತನ್ನ ಸ್ವರೂಪವನ್ನು ಸತ್ಸ್ವರೂಪ, ಸಚಿದಾನಂದ ಸ್ವರೂಪ ಅಂತ ತಿಳಿದುಕೊಂಡ. ಇಲ್ಲಿ ಸ್ವಲ್ಪ ಭಾಷ್ಯಕಾರರು ಏನ್ ಮಾಡ್ತಾರೆ, ಶಂಕರಾಚಾರ್ಯರು ನಮ್ಗೆ ಕ್ಲಾರಿಟಿ ಕೊಡೋಕೋಸ್ಕರ ಹೇಳ್ತಾರೆ. ಏನ್ ಹೇಳಿದ್ರು, ಸದ್ಬ್ರಹ್ಮವೆಂಬ ಸತ್ಯವನ್ನು ಯಾರು ನಂಬಿದಾನೋ, ನಾನು ಈ ಶರೀರ ಅಲ್ಲ, ಈ ಇಂದ್ರಿಯಗಳು ಅಲ್ಲ, ಇದು ಯಾವುದಕ್ಕೂ ನಾನು ಸಂಗಾತಕ್ಕೆ ಸಂಬಂಧಪಟ್ಟಿಲ್ಲ, ನಾನು ಸದ್ಬ್ರಹ್ಮವೇ ಆಗಿದ್ದೀನಿ, ಶಿವೋಹಂ ಶಿವೋಹಂ ಅಂತ ಯಾರು ತಿಳಿದುಕೊಂಡು ಬಿಟ್ಟಿದಾನೋ ಅವನು ಶರೀರಪಾತ ಟೈಮಲ್ಲಿ ಏನಾಗತ್ತೆ, ಸತ್ತನ್ನು ಸೇರೋದು ಸಮಾನವಾಗಿದೆ. ಯಾರಿಗೆ? ಅಜ್ಞಾನಿಗೆ, ಜ್ಞಾನಿಗೆ ಸಮಾನ ಆದ್ರೂ ಜ್ಞಾನಿ ಏನ್ ಮಾಡ್ತಾನೆ, ಸತ್ತನ್ನು ಸೇರಿದುಕೊಂಡ ಬಳಿಕ ತಿರುಗಿ ಹುಲಿಯಾಗಿ ಹುಟ್ಟೋದಾಗ್ಲಿ, ದೇವತೆಯಾಗಿ ಹುಟ್ಟೋದಾಗ್ಲಿ, ಮನುಷ್ಯನಾಗಿ ಹುಟ್ಟೋದಾಗ್ಲಿ ಇದು ಯಾವುದೂ ಆಗೋದಿಲ್ಲ. ಆದ್ರೆ ಅಜ್ಞಾನಿ ಏನಾಗಿದೆ, ಅವನು ಮಾಡಿರೋ ಕರ್ಮಕ್ಕೆ ಅನುಸಾರ ಅವನಿಗೆ ಬಂದಿರೋ ಲಾಸ್ಟ್ ಮೊಮೆಂಟಿನ ಭಾವನೆ ಪ್ರಕಾರ ಅನೃತವನ್ನು ನಂಬಿರುವುದರಿಂದ, ಯಾವುದು ಅನೃತ? ನಮ್ಮ ಶರೀರವೇ ಅನೃತ, ಇದೇ ಸತ್ಯ, ನಾಮರೂಪನೇ ಸತ್ಯ, ನಾನು ಜೀವತ್ವವೇ ಸತ್ಯ, ನಾನು ಇಂಡಿವಿಜುವಲ್ ಆಗಿದ್ದೀನಿ ಅಂತ ಯಾರು ನಂಬಿಕೊಂಡಿದಾನೋ, ಅಜ್ಞಾನಿಯಾಗಿದ್ದಾನೋ ಅವನು ಹುಲಿ ಮುಂತಾದ ರೂಪದಿಂದ ಕರ್ಮಕ್ಕೂ ಇದರಿಂದ ಅವನು ಅನೇಕ ಶರೀರ ಯಾವುದಕ್ಕಾದ್ರೂ ಹೋಗ್ತಾನೆ. ಆದ್ರಿಂದ ಅವನ ಕರ್ಮಕ್ಕೂ ಅವನು ಹಾಕೊಂಡಿರೋ ಜ್ಞಾನಕ್ಕೆ ಅನುಗುಣವಾಗಿ ಅವನಿಗೆ ಶರೀರ ಸಿಗುತ್ತೆ. ದೇವತಾ ಶರೀರ ಸಿಗ್ಬೋದು ಅಥವಾ ಪಶು ಶರೀರ ಸಿಗ್ಬೋದು ಅಂತ ಹೇಳಿದ್ರು. ಇವಾಗ ಏನ್ ಹೇಳ್ತಾರೆ, ಜಗತ್ತಿಗೆ ಮೂಲವಾಗಿರೋದು ಯಾವುದು, ಯಾವುದನ್ನ ಎಲ್ಲರೂ ಯಾವುದರಿಂದ ನಾವು ಹುಟ್ಟಿದೀವೋ, ಯಾವುದ್ರಲ್ಲಿ ಬದುಕಿದೀವೋ, ಯಾವುದ್ರಲ್ಲಿ ಹೋಗಿ ಸೇರ್ತೀವೋ ಅದಕ್ಕೆ ಸತ್ಯ ಅಂತ ಹೆಸರು, ಅದಕ್ಕೆ ಆತ್ಮ ಅಂತ ಹೆಸರು. ಶ್ವೇತಕೇತು ನಾ ಇದನ್ನೇ ನಿನಗೆ 9 ಸಲ ಹೇಳಿರೋದಪ್ಪ ಅಂತ ಹೇಳಿದ್ರು. ಆವಾಗ ಏನಾಯ್ತು, ಶ್ವೇತಕೇತುಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ, ಈ ಶ್ವೇತಕೇತು ನೀನು ಅನ್ನೋ ಶಬ್ದಕ್ಕೆ ನೋಡಪ್ಪ, ತ್ವಂ ತ್ವಂ ಅಂದ್ರೆ ನೀನು, ನೀನು ಆಗಿದ್ದೀಯಾ, ಆ ತತ್ವವೇ ನೀನು ಆಗಿದ್ದೀಯಾ, ನೀನು ನೀನು ಶಬ್ದಕ್ಕೆ ಇರುವ ಈ ಶ್ವೇತಕೇತು ಯಾರು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಉತ್ತರ ಶಂಕರಾಚಾರ್ಯ. ಯಾರು ನಾ ಉದ್ದಾಲಕನ ಮಗನಾದ ಶ್ವೇತಕೇತು ಎಂದು ಅರಿತುಕೊಂಡಿದ್ದನು, ಯಾವುದಕ್ಕೆ ಮುಂಚೆ? ಉಪದೇಶಕ್ಕೆ ಮುಂಚೆ. ಇಷ್ಟೆಲ್ಲ ತತ್ವಮಸಿ 9 ಸಲ ಉಪದೇಶ ಆಗುವುದಕ್ಕೆ ಮುಂಚೆ ಅವನೇನ್ ತಿಳ್ಕೊಂಡಿದ್ದ, ನಾನು ಉದ್ದಾಲಕ ಋಷಿಯ ಮಗನಾದ ಶ್ವೇತಕೇತು ಅಂತ ತಿಳಿದುಕೊಂಡಿದ್ದ. ಆಮೇಲೆ ಏನ್ ಮಾಡ್ದ ಅವನು, ಸಾಧನೆ ಮಾಡ್ದ. ಯಾಕೆ? ತಂದೆ ಕೇಳಿದ್ರು, ಏನಪ್ಪಾ ನೀನು ಆದೇಶವನ್ನು ಕೇಳಿದೀಯಾ, ನಿನ್ನ ಗುರು ಹೇಳ್ಕೊಟ್ಟಿದಾರ ಅಂತ ಕೇಳಿದಾಗ ಇವನೇನ್ ಮಾಡ್ದ, ಅಶ್ರುತವು ಅಮತವು ಅವಿಜ್ಞಾತವಾಗಿರೋದು. ಅಶ್ರುತ ಅಂದ್ರೆ ಕೇಳಲ್ಪಡದಿರೋದು, ಅಮತ ಅಂದ್ರೆ ಯಾವುದನ್ನ ಚಿಂತನೆ ಮಾಡಿಲ್ವೋ, ಆಮೇಲೆ ಅವಿಜ್ಞಾತ ಯಾವುದನ್ನ ನಿಶ್ಚಯ ಮಾಡಿಲ್ವೋ ಅಂತ ತತ್ವವನ್ನು ತಿಳಿದುಕೊಳ್ಳೋದಕ್ಕೋಸ್ಕರ ತಂದೆಯನ್ನ ಕೇಳ್ದ, ಆ ಆದೇಶ ಹೇಗಿದೆ ಅಂತ ನೀವೇ ಹೇಳ್ಕೊಡ್ಬೇಕು ಅಂತ. ಇವಾಗ ಇವನು ಅಧಿಕಾರಿ ಆದ. ಯಾವುದಕ್ಕೆ ಅಧಿಕಾರಿ ಆದ? ಜ್ಞಾನದ ಉಪದೇಶಕ್ಕೆ ಇವನು ಅಧಿಕಾರಿ ಆದ. ಇವನು ಇವಾಗ ಏನಾಗತ್ತೆ, ಶ್ರೋತೃ ಮಂತ್ರು ವಿಜ್ಞಾತೃವು ಆಗಿ ತೇಜೋಬನ್ನಮಯವಾದ ತೇಜಸ್ಸು ಅಪ್ಪು ಅನ್ನೋ ಈ 3 ಅಂದ್ರೆ ಪಂಚಭೂತಗಳಿಂದ ತಗೋಬೇಕು. ವಾಯು ಆಕಾಶ ಅಮೂರ್ತ ಆದ್ರಿಂದ ಇಲ್ಲಿ 3ನೇ ಹೇಳಿದ್ದಾನೆ. ಈ ಕಾರ್ಯಕರಣ ಸಂಗಾತ, ಕಾರ್ಯ ಅಂದ್ರೆ ಶರೀರ, ಕರಣ ಅಂದ್ರೆ ಇಂದ್ರಿಯಗಳು, ಈ ಗುಂಪನ್ನ ನಾಮರೂಪಗಳ ಬಿಡಿ ಬಿಡಿ ಮಾಡೋದಕ್ಕೆ, ವ್ಯಾಕರಣ ಅಂದ್ರೆ ಬಿಡಿ ಬಿಡಿ ಸೆಪರೇಟ್ ಮಾಡೋದಕ್ಕೆ ಏನ್ ಮಾಡ್ತಾನೆ, ಆ ಸತ್ಸ್ವರೂಪ ಕನ್ನಡಿಯಲ್ಲಿ ಪುರುಷನ ಪ್ರತಿಬಿಂಬ ಕಾಣಿಸೋಂಗೆ, ನೀರು ಮುಂತಾದ್ರಲ್ಲಿ ಸೂರ್ಯಾದಿಗಳ ಪ್ರತಿಬಿಂಬ ಕಾಣಿಸೋಂಗೆ ಈ ಪರಮಾತ್ಮ ಪರಾದೇವತೆ ಆ ಶರೀರದಲ್ಲಿ ಶ್ವೇತಕೇತು ನಳಿನಿ
ಇವರು ಎಲ್ಲರ ರೂಪದಿಂದ ಪ್ರವೇಶ ಮಾಡಿದಾನೆ. ಇವಾಗ ಪ್ರವೇಶ ಮಾಡಿರೋದು ಪರಮಾತ್ಮನೇ, ಆದ್ರೆ ಅಂದುಕೊಂಡಿರೋದು ನಾನು ಜೀವ, ನಾನು ಇಂಥವ್ರು ಇದೆಲ್ಲ. ಇವತ್ತು ತಂದೆಯಿಂದ ಶ್ರವಣ ಮಾಡುವುದಕ್ಕೆ ಮುಂಚೆ ಏನಾಗಿತ್ತು ಇವನಿಗೆ? ಕಾರ್ಯಕರಣಗಳಿಂದ ಬೇರೆಯಾಗಿರುವ ಸದ್ರೂಪ, ಸತ್ಸ್ವರೂಪ, ಸಚಿದಾನಂದ ಸ್ವರೂಪ ಆತ್ಮ, ಶಿವಸ್ವರೂಪ ಆತ್ಮ ನಾನು ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಇವಾಗ ಏನಾಯ್ತು, ತಂದೆ ಬೇಕಾದಷ್ಟು ದೃಷ್ಟಾಂತ ಕೊಟ್ರು, ಆಮೇಲೆ ಹೇತು ಯುಕ್ತಿನ ಕೊಟ್ರು, ಲಾಜಿಕ್ ಯೂಸ್ ಮಾಡಿದ್ರು. ಮಾಡಿದಾಗ ಏನಾಯ್ತು, ಇವನಿಗೆ ತಂದೆ ಹೇಳಿದ್ದು, ಓಹೋ ನಾನು ಈ ಕಾರ್ಯಕರಣ ಸಂಗಾತ ಅಲ್ಲ, ಈ ಶರೀರ ನಾನಲ್ಲ. ಸರಸ್ವತಿ ಉಪನಿಷತ್ತಲ್ಲಿ ಲಾಸ್ಟ್ 3 ಮಂತ್ರ ಎಷ್ಟು ಚೆನ್ನಾಗಿದೆ. ದೇಹಾಭಿಮಾನೇ ಗಳಿತೆ ವಿಜ್ಞಾತೆ ಪರಮಾತ್ಮನಿ, ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಪರಾಮೃತಂ. ಯಾವಾಗ ದೇಹದಲ್ಲಿ ನಾನು ಅಭಿಮಾನ ಗಳಿತೆ ಬಿಟ್ಟು ಹೋಗ್ಬಿಡತ್ತೋ, ಆವಾಗ ವಿಜ್ಞಾತೆ ಪರಮಾತ್ಮನಿ, ಆ ಪರಮಾತ್ಮನನ್ನು ಅನುಭವದಿಂದ ತಿಳಿದುಕೊಂಡು ಬಿಡ್ತಾನೆ. ಅಂತರ್ಯಾಮಿ ಸ್ವರೂಪೋಹಂ ಕೂಟಸ್ಥ ಸರ್ವಗೋಸ್ಮ್ಯಹಂ ಸರ್ವಸಾಕ್ಷಿ ಸ್ವರೂಪೋಹಂ ಅಹಮೇವಾಹಮವ್ಯಯಃ. ಇದು ಅನುಭವದಲ್ಲಿ ಬಂದ್ಬಿಡುತ್ತೆ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಪರಾಮೃತಂ. ಎಲ್ಲೆಲ್ಲಿ ಅವನ ಮನಸ್ಸು ಯಾವುದೇ ರೀತಿಯಲ್ಲಿ ಹೋದ್ರು ಅವನಿಗೆ ಅಲ್ಲಿಗೆ ನಾನು ಸಾಕ್ಷಿ ಸ್ವರೂಪ, ನಾನು ಇದು ಯಾವುದು ಮಾಡ್ತಿರೋನಲ್ಲ, ಈ ಗುಣದಲ್ಲಿ ವರ್ತನೆ ಮಾಡ್ತಿರೋದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ. ನನ್ನ ಬುದ್ಧಿಲಿ ಬರ್ತಾರೋ ಎಲ್ಲ, ಮನಸ್ಸಿನಲ್ಲಿ ಬರ್ತಿರುವ ಎಲ್ಲ ವಿಚಾರಕ್ಕೆ, ಥಾಟ್ಸ್ಗೆ ನಾನು ಸಾಕ್ಷಿಯಾಗಿದ್ದೀನಿ ಅಂತ. ಅವಾಗ ಏನಾಗುತ್ತೆ ಅವನಿಗೆ? ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ತಸ್ಮಿನ್ ದೃಷ್ಟೇ ಯಾವಾಗ ಆ ಪರಮಾತ್ಮನ ಇವನ ದೃಷ್ಟಿಯಲ್ಲಿ ಬಂದನು, ಇವನ ಜೀವನದಲ್ಲಿ ಅವನೇ ಗುರಿ ಆದನು, ಆ ಪರಮಾತ್ಮನನ್ನೇ ತಿಳ್ಕೋಬೇಕು, ಇನ್ನು ಯಾವ್ದು ಸ್ವರ್ಗ ಆಗ್ಲಿ ಯಾವುದರ ಆಸೆನೂ ಇಲ್ವೋ, ಅವನಿಗೆ ಏನಾಗುತ್ತೆ? ಅಸ್ಯ ಕರ್ಮಾಣಿ ಎಲ್ಲರೂ ಏನಾಗುತ್ತೆ? ಕ್ಷೀಯಂತೆ. ಅದ್ರಲ್ಲಿ ಆಸೆ ಇಲ್ದಿರೋದ್ರಿಂದ ಕರ್ತೃತ್ವವೇ ಹೊಟ್ಟೋಗ್ಬಿಡತ್ತೆ. ವಿದ್ಯತೆ ಹೃದಯ ಗ್ರಂಥಿ, ಹೃದಯದಲ್ಲಿ ಗ್ರಂಥಿ ಆಗಿದೆ. ಇದು ಜಡರಸ ಚಿದ್ರಸ ಸೇರಿಬಿಟ್ಟಾನೆ ಪ್ರಜ್ಞೆ ಅಂತ ಬರಬೇಕು. ಅದು ಎರಡೂ ಏನಾಗಿದೆ? ಸೇರಿರೋದನ್ನ ಬೇರೆ ಬೇರೆ ಆಗ್ಬಿಟ್ಟಿದೆ. ಆ ಚಿದ್ರಸ ಯಾವುದಕ್ಕೂ ಅಂಟಿಲ್ಲ, ಅಂಟೋದು ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಎಲ್ಲ ಸರ್ವ ಸಂಶಯದಿಂದ ಮುಕ್ತನಾಗ್ಬಿಡ್ತಾನೆ. ಕೊನೆಗೆ ಸರಸ್ವತಿ ಕನ್ಕ್ಲೂಡ್ ಮಾಡಿ ಹೇಳ್ತಾಳೆ, ಮೈ ಜೀವತ್ವಂ ಈಶ್ವಿತ್ವಂ ಕಲ್ಪಿತಂ ವಸ್ತುತೋ ನಹಿ. ಇದು ಎರಡೂ ಕಲ್ಪಿತವಾದದ್ದು. ಈಶ್ವರತ್ವ, ಜೀವತ್ವ, ಸಾಕ್ಷಿತ್ವ ಎಲ್ಲಾನು ತ್ವ ಬಂದ್ರೆ ಎಲ್ಲ ಕಲ್ಪನೆನೆ. ಏನಾಗಿದೆ ಅಂದ್ರೆ ಇರುವುದು ಒಂದೇ ತತ್ವ, ತೋರುವುದು ಅನೇಕವಾಗಿ ತೋರ್ಬೋದು. ಇತಿ ಎಷ್ಟು ವಿಜಾನಾತಿ ಸಮುದ್ರೋ ಸ ಮುಕ್ತೋ ನಾತ್ರ ಸಂಶಯ. ಅವನ ಖಂಡಿತ ಅವನಿಗೆ ಮುಕ್ತಿ ಇಲ್ಲ ಅಂತ ಆಗೋದಿಲ್ಲ. ಅದೇ ರೀತಿ ಇವಾಗ ಇವನೇನ್ ಮಾಡಿದಾನೆ? ಎಲ್ಲ ದೃಷ್ಟಾಂತಗಳಿಂದ ಶ್ವೇತಕೇತು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ. ಇವಾಗ ಹೇಳ್ತಾರೆ, ಈ ಮಹಾವಾಕ್ಯ ತತ್ವಮಸಿ ಮಹಾವಾಕ್ಯ, ಈ ವಾಕ್ಯದಿಂದ ಆತ್ಮನಲ್ಲಿ ಇವಾಗ ಸದ್ಯಕ್ಕೆ ಇವನು ಶ್ವೇತಕೇತುವಿನಲ್ಲಿ ಏನು ಫಲ ಉಂಟಾಯಿತು? ಅವನು ತತ್ವಮಸಿ ಉಪದೇಶ ಕೇಳಿರೋದ್ರಿಂದ ಅವನಿಗೆ ಏನು ಪ್ರಯೋಜನ ಆಯ್ತು? ಯಾಕೆಂದ್ರೆ ಮೊದಲೇ ಹೇಳ್ತಾರೆ, ನಿಮ್ಗೇನು ಆಗಬೇಕಾಗಿಲ್ಲ, ಯು ಆರ್ ಆಲ್ರೆಡಿ ದಟ್ ಅಂತಾರೆ. ಮತ್ತೆ ಇಷ್ಟೆಲ್ಲ ಮಾಡಿದ್ದು ಏನಾದ್ರೂ ಪ್ರಯೋಜನ ಇದೆ? ಏನು ಪ್ರಯೋಜನ ಅಂತ ಎಷ್ಟೋ ಜನರ ಮನಸ್ಸಿನಲ್ಲಿ ಬರುತ್ತೆ. ಅದಕ್ಕೆ ಕೇಳ್ತಾರೆ, ಈ ಮಹಾವಾಕ್ಯ ತತ್ವಮಸಿನ 9 ಸರಿ ಕೇಳಿದ್ದಕ್ಕೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ವಾಕ್ಯ ಬರೀ ವಸ್ತುವನ್ನ ಹೇಳೋದಕ್ಕಾಗತ್ತೋ ಅಥವಾ ಬೇರೆ ಏನೋ ಒಂದು ಕೆಲ್ಸಾನು ಮಾಡತ್ತಾ ಅಂತ ಯೋಚನೆ ಮಾಡ್ಬೇಕು. ಅದನ್ನ ಇಲ್ಲಿ ಕೇಳ್ತಾರೆ. ಶಾಸ್ತ್ರಕ್ಕೆ ಕೇವಲ ವಸ್ತು ಅದು ಏನಾಗ್ಬಿಟ್ಟಿದೆ, ಬರೀ ವಸ್ತುವನ್ನ ಬೋಧನೆ ಮಾಡೋದು ಮಾತ್ರ ಶಾಸ್ತ್ರದ ಕೆಲ್ಸ ಅಂತಿಲ್ಲ. ಅದಕ್ಕೆ ಪ್ರಸ್ಥಾನ ತ್ರಯ ಅಂತಾನೆ ಹೇಳ್ಬಿಟ್ರು. ಏನ್ ಹೇಳ್ತಾರೆ? ಸಿದ್ಧಾಂತ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ, ಸಾಧನ ಪ್ರಸ್ಥಾನ ಅಂತ ಹೇಳ್ತಾರೆ.
ಸಿದ್ಧಾಂತ ಪ್ರಸ್ಥಾನ ಉಪನಿಷತ್ತುಗಳಿಗೆ ಹೇಳ್ತಾರೆ. ಆಮೇಲೆ ನ್ಯಾಯ ಪ್ರಸ್ಥಾನ ಬ್ರಹ್ಮಸೂತ್ರಕ್ಕೆ ಹೇಳ್ತಾನೆ. ಭಗವದ್ಗೀತೆಗೆ ಸಾಧನ ಪ್ರಸ್ಥಾನ, ಏನು ಮಾಡ್ಬೇಕು, ಏನಾಗತ್ತೆ, ಜ್ಞಾನ ಮಾಡಿಕೊಂಡ್ರೆ, ವಿಚಾರ ಮಾಡಿ ಜ್ಞಾನ ಆದ್ರೆ ಏನಾಗತ್ತೆ ಅಂತ ಹೇಳ್ತಾರೆ. ಇವಾಗ ಅದಕ್ಕೆ ಉತ್ತರ ಕೊಡ್ತಾರೆ ಪ್ರಶ್ನೆಗೆ. ಮಹಾವಾಕ್ಯದಿಂದ ಪ್ರಯೋಜನ ಏನಾಯ್ತು? ಇವಾಗ ನಮಗೂ ಮಹಾವಾಕ್ಯ, ಇವಾಗ ಶ್ವೇತಕ್ಕೇತು ಒಬ್ಬನೇ ಕೇಳಿದಾನೋ, ನಾವು 9 ಸಲ ಕೇಳಿದೀವಿ, ಪ್ರತಿಯೊಬ್ಬರು ನಾವು ಕೇಳಿದೀವಿ. ಸೊ ಇವಾಗ ನಮ್ಗೆ ಹಾಗಾದ್ರೆ ಏನು ಪ್ರಯೋಜನ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಕರ್ತೃತ್ವ ಭೋಕ್ತೃತ್ವಗಳಲ್ಲಿ ಅಧಿಕೃತನು ನಾನು ಅಂತ ಇತ್ತಲ್ಲ ಹಠ, ನಾನು ಮಾಡಿದೀನಿ, ನಾನು ಅನುಭವಿಸ್ತೀನಿ, ನಾನು ಕಷ್ಟಪಟ್ಟು ಮನೆ ಕಟ್ಟಿದೀನಿ, ನಾ ಕಷ್ಟಪಟ್ಟು ದುಡ್ಡು ಸಂಪಾದಿಸಿ ಇಟ್ಟಿದ್ದೀನಿ ಇಲ್ಲಿ, ಇದೆಲ್ಲ ನನ್ನದು, ಇದೆಲ್ಲ ನನಗೆ ಸೇರಿದ್ದು, ಆಮೇಲೆ ಇದೆಲ್ಲ ನಾನು ಅನುಭವಿಸ್ತೀನಿ ಅಂತ ಇದೆಯಲ್ಲ, ಅದರ ನಿವೃತ್ತಿಯೇ ಫಲ. ಕರ್ತೃತ್ವ ಭೋಕ್ತೃತ್ವ ಅನ್ನೋದು ಬಿಟ್ಟು ಹೋಗೋದೇ ಫಲ. ಯಾವುದಕ್ಕೆ? ಮಹಾವಾಕ್ಯ ಉಪದೇಶಕ್ಕೆ. ತ್ವಂ-ವಾಚ್ಯವಾದ, ಯಾರು ತ್ವಂ ಅಂದ್ರೆ ನೀನು ಅನ್ನೋದಕ್ಕೆ, ಯಾರು ವಾಚ್ಯ ಅಂದ್ರೆ ಇಲ್ಲಿ ಅಲ್ಲಿ ಶ್ವೇತಕೇತು. ಗುರು ಇರುವಾಗ ಶಿಷ್ಯ ಏನಾಗಿದ್ದಾನೆ? ನೀನು ಅನ್ನೋ ವರ್ಡ್ ಇಂದ ಸಂಬೋಧನೆ ಮಾಡಲ್ಪಡ್ತಾನೆ. ಇವನು ಹೇಗಿದ್ದಾನೆ? ಮೊದಲು ಶ್ರವಣ ಮಾಡುವುದಕ್ಕೂ ಮನನ ಮಾಡೋದಕ್ಕೆ ಅವ್ನಿಗೆ ಏನಾಯ್ತು? ಮೊದಲು ಅವನಿಗೆ ಹೇಗಿತ್ತು? ನಾನು ಅಗ್ನಿಹೋತ್ರ ಮಾಡ್ತೀನಿ, ಇಂಥ ಕರ್ಮ ಮಾಡ್ತೀನಿ, ಇಂಥ ಕರ್ಮಕ್ಕೆ ನಾ ಅಧಿಕಾರಿ ಆಗಿದ್ದೀನಿ, ನಾನು ಖಂಡಿತ ಶರೀರ ಬಿಟ್ಟ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ, ಅದಕ್ಕೆ ಇನ್ವಿಟೇಷನ್ ಬೇಕಾದ್ರೆ ಮೊದಲೇ ಪ್ರಿಂಟ್ ಮಾಡಿ ಇಡೋಣ, ಏನು ಸ್ವರ್ಗಸ್ಥರಾದರು, ಸ್ವರ್ಗವಾಸಿಗಳಾದರು ಅಂತ. ಹೀಗೆಲ್ಲ ಏನಾಗುತ್ತೆ? ಕಲ್ಪನೆ ಮಾಡ್ತಾ ಇರೋವ್ರಿಗೆ ಏನಾಯ್ತು? ಇವಾಗ ಯಾವಾಗ ಈ ಜ್ಞಾನ ಆಯ್ತು, ಸತ್ತು ಜಗತ್ತಿಗೆ ಮೂಲ ಅದೇ ನೀನು ಅಂತ ಹೇಳಿದಾಗ ಈ ಎಲ್ಲ ಕಲ್ಪನೆಗಳೆಲ್ಲ ಬಿಟ್ಟೋಗತ್ತೆ. ಅವನಿಗೆ ಏನಾಗತ್ತೆ? ಮನನ ಮಾಡಿ ಅದನ್ನ ಪುನಃ ಮೆಲಕ್ ಮಾಡಿ ವಿಚಾರ ಮಾಡಿದಾಗ, ಓಹೋ ನಾನು ಆ ಸತ್ಸ್ವರೂಪವೇ ಆಗಿದ್ದೀನಿ ಅಂತ ಅವನಿಗೆ ಖಂಡಿತ ಏನಾಗತ್ತೆ? ನಿಶ್ಚಯ ಆಗತ್ತೆ. ನಾನು ಜೀವ ಅನ್ನೋ ಅರಿವು ಹೊರಟೋಗ್ಬಿಡುತ್ತೆ, ಇಂಡಿವಿಜುವಾಲಿಟಿ ಅನ್ನೋದು ಹೋಗತ್ತೆ ಅಂತ ಹೇಳುದು. ಆದ್ರೂ ಇಲ್ಲಿ ಏನಾಗುತ್ತೆ? ಬೇಕಾದಷ್ಟು ಡೌಟ್ಸ್ ಇರುತ್ತೆ ಇವರಿಗೆಲ್ಲ. ಏನು ಡೌಟು? ಎಲ್ಲರಿಗೂ ಏನ್ ಇಷ್ಟ? ನಮ್ಮ ಇಂಡಿವಿಜುವಾಲಿಟಿ ಹಾಗೆ ಇರ್ಬೇಕು, ಅವ್ರದೇ ಇಷ್ಟ ಎಲ್ಲಾರ್ಗು. ಇವಾಗ ಯಾರೋ ಹೇಳಿದ್ರು, ನೋಡಪ್ಪ ನೀನ್ ಇದೆಲ್ಲ ಓದಿದ್ರೆ ನಿನ್ನನ್ನ ಒಳ್ಳೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ನಾನು ಒಬ್ಬನೇ ಬಂದ್ರೆ ಹೇಗೆ ಸ್ವಾಮಿ, ನನ್ಗೆ ನನ್ನ ಹೆಂಡತಿನೂ ಬರ್ಬೇಕಲ್ವಾ, ನಮ್ಮ ಪರಿವಾರನೂ ಬೇಕಲ್ಲ. ಹೌದಪ್ಪ, ಎಲ್ಲಾರು ಬರ್ತಾರೆ, ಎಲ್ಲಾರು ನೀವಲ್ಲಿ ಚೆನ್ನಾಗಿರ್ಬೋದು, ಯಾವುದು ಗಲಾಟೆ ಇಲ್ಲ ಅಂದ್ರೆ ಅದು ಮನುಷ್ಯನಿಗೆ ಇಷ್ಟ ಆಗಲ್ಲ. ಯಾಕೆ? ಅದು ಅಭ್ಯಾಸ ಆಗಿರೋದ್ರಿಂದ. ಅವ್ನಿಗೆ ಹೇಳಿದ್ರು ಅಂತ ಇಟ್ಕೊಳ್ಳಿ, ನೋಡಪ್ಪ ಯಾರು ಇರೋಲ್ಲ ಗಲಾಟೆ ಮಾಡೋಕೆ, ನೀವ್ ವೈಕುಂಠದಲ್ಲಿ ನೀವ್ ಒಬ್ಬನೇ ಇರ್ತೀಯ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕಾಗಿದೆ? ಒಬ್ಬನೇ ಕೂತ್ಕೊಂಡು ನಾನು, ಇಲ್ಲಾದ್ರೆ ನನ್ಗೆ ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಇದಾರೆ, ಎಲ್ಲ ಇದೆ, ಯಾಕೆ ನಾ ಹೋಗ್ಬೇಕು ಅಂತ ಅನ್ಸ್ಬಿಡುತ್ತೋ. ಮನುಷ್ಯನಿಗೆ ಏನಾಗತ್ತೆ? ಇಂಡಿವಿಜುವಾಲಿಟಿನ ಬಿಡೋದು ಬಹಳ ಕಷ್ಟ. ಯಾಕಂದ್ರೆ ಅದು ಸತ್ಯವಾಗಿ ಅನ್ಸ್ತಾ ಇದೆ, ನಾನಿದ್ದೀನಿ ಅಂತ. ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ ವ್ಯತ್ಯಾಸ ಇದೆ. ಉಪಾಸನೆ ವಾಕ್ಯಗಳಿಗೂ ಸಾಲಿಗ್ರಾಮದಲ್ಲಿ ಬ್ರಹ್ಮ ವಿಷ್ಣು ಅಂತ ಭಾವನೆ ಮಾಡುವ ವಾಕ್ಯಕ್ಕೂ ತತ್ವಮಸಿ ವಾಕ್ಯಕ್ಕೂ ಬಹಳ ಡಿಫರೆನ್ಸ್ ಇದೆ. ಸಾಲಿಗ್ರಾಮದಲ್ಲಿ ವಿಷ್ಣು ಭಾವನೆ ಅಂದ್ರೆ ಉಪಾಸನೆಗೆ ಇನ್ನೂ ಇವನು ದೇಹಾಭಿಮಾನದಲ್ಲಿ ಇರುವಾಗ ಮಾಡಿರೋ ಉಪದೇಶ ಅದು, ಆವಾಗ ಅದು ಬೇಕಾಗಿತ್ತು. ಆದ್ರೆ ಇವಾಗ ತತ್ವಮಸಿ ಅನ್ನೋದು ನೀನೇ ಅದು ಆಗಿದೀಯಾ ಅಂತ ಹೇಳುವುದು ಖಂಡಿತ. ಇವಾಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸದಾತ್ಮ ವಿಜ್ಞಾನ ಆಗದಿರೋದಕ್ಕೆ ಕಾರಣ ಏನು? ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು ಮೊದಲು ತಿಳ್ಕೊಂಡಿರ್ಲಿಲ್ವಲ್ಲ, ಮೊದಲು ಅವನು ಸತ್ತ ಆಗಿರ್ಲಿಲ್ವಾ? ಆಗಿದ್ದ. ಮತ್ತೆ ಯಾಕೆ ತಿಳಿದುಕೊಂಡಿರ್ಲಿಲ್ಲ? ಯಾಕೆಂದ್ರೆ ಅವನು ವಿಚಾರ ಮಾಡಿರ್ಲಿಲ್ಲ. ಅದೇನು ದೋಷ? ಅದಕ್ಕೆ ಹೇಳ್ತಾರೆ ಇವಾಗ ಏನಾಯ್ತು? ಕಾರ್ಯಕರಣ ಸಂಘಾತದಿಂದ ಅಂದ್ರೆ ಈ ಶರೀರ ಇಂದ್ರಿಯಗಳ ಗುಂಪಿನಿಂದ ನಾನು ಯಾರು ಜೀವ ಅಂತ ಅಂದುಕೊಂಡಿದ್ದಾರೋ ಅವನು ಏನಾಯ್ತು? ಸ್ವಭಾವದಿಂದ ಯಾವುದೇ ಪ್ರಾಣಿಗಳಿಗೆ ಅದು ನಾನು ಅಲ್ಲ ಅಂತ ತಿಳಿದುಕೊಳ್ಳಕ್ಕೆ ಸುಮ್ಮನೆ ಸಾಮಾನ್ಯವಾಗಿ ಸಾಧ್ಯ ಇಲ್ಲ. ಇವಾಗ ಏನ್ ಮಾಡ್ಬೇಕು ಅವನಿಗೆ? ಹೇಗೆ ಹೇಳ್ಬೇಕು ಅವನಿಗೆ?
ಸದಾತ್ಮ ಅರಿವು ಯಾವ ಪ್ರಾಣಿಗಳಿಗೂ ಇಲ್ಲ, ಅದು ತನಗ್ ತಾನೇ ಆಗೋದಿಲ್ಲ. ಹಾಗಾದ್ರೆ ಏನಾಗ್ಬೇಕು ಅವನಿಗೆ? ಅವನಿಗೆ ಉಪದೇಶ ಇದ್ದೇ ಇರ್ಬೇಕು. ಗುರುವಿನ ಉಪದೇಶ ಇಲ್ಲದೆ ಈ ಶರೀರದಲ್ಲಿ ನಾನು ಅನ್ನೋ ಭಾವನೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಅದು ತಪ್ಪು ಅಂತಾನೆ ಗೊತ್ತಿಲ್ಲ. ನಾವ್ ಯಾರಾದ್ರೂ ಕೇಳಿದ್ರು, ನೀವು ಕಳ್ತನ ಮಾಡಿದೀರಾ ಅಥವಾ ಸುಳ್ಳು ಹೇಳಿದೀರಾ ಅಂದ್ರೆ ಪ್ರತಿಯೊಬ್ರು ಏನ್ ಹೇಳ್ತಾರೆ, ನಾನ್ ಸುಳ್ಳು ಹೇಳಿಲ್ಲಪ್ಪ ಅಂತ ಹೇಳ್ತಾರೆ. ಇಲ್ಲಮ್ಮ ನೀವು ತುಂಬಾ ದೊಡ್ಡ ಸುಳ್ಳು ಹೇಳಿದೀರಾ ಅಂತ ಯಾರಾದ್ರೂ ಹೇಳಿದ್ರೆ ನಮ್ಗೆ ತುಂಬಾ ಕೋಪನೂ ಬರುತ್ತೆ. ಏನ್ ಹೀಗೆ ಹೇಳ್ತಿದ್ದೀರಾ, ನಾನ್ ಎಲ್ಲಿ ಸುಳ್ಳು ಹೇಳಿದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ದೇಹೋಗಮ ಹೇಳ್ತಿಲ್ಲ, ಅದೇ ದೊಡ್ಡ ಸುಳ್ಳು. ಅಯ್ಯೋ ಇದನ್ನ ನಾನು ಅಂತ ಹೇಳಿದ್ರೆ ಸುಳ್ಳ, ಮತ್ತೆ ನಾನಲ್ಲದೆ ಇನ್ಯಾರನ್ನ ಹೆಸರು ಹೇಳ ಅಂತಾರೆ. ಎಲ್ಲರಿಗೂ ಏನಾಗಿದೆ, ಇದು ನಾನು ಅಂತ ಹೇಳೋದೇ ದೊಡ್ಡ ತಪ್ಪು ಸುಳ್ಳು ಅನ್ನೋದು ಗೊತ್ತಿರಲ್ಲ. ಅದನ್ನೇ ಶಂಕರಾಚಾರ್ಯ ಹೇಳ್ತಿದ್ದಾರೆ, ಬಹಳ ಕಷ್ಟ ಇದು. ಯಾರಿಗೂ ಸುಮ್ನೆ ಸಾಧಾರಣವಾಗಿ ತಿಳಿಯೋಕ್ ಸಾಧ್ಯ ಇಲ್ಲ. ಏನಾಗ್ಬೇಕು, ಅದಕ್ಕೆ ಉಪದೇಶನೇ ಬೇಕು. ಉಪದೇಶ ಇಲ್ಲದೆ ಯಾರು ತಿಳ್ಕೊಳಕ್ ಆಗೋದಿಲ್ಲ. ಬರೀ ಒಂದ್ಸಲಿ ಉಪದೇಶ ಆಗ್ಬಿಟ್ರೆ ಆಯ್ತಾ? ಶ್ವೇತಕೇತುಗೆ ಒಂದ್ಸಲಿ ಹೇಳಿದ್ರು, ಅವನಿಗೆ ಎಷ್ಟು ಡೌಟ್ಸ್ ಬಂತು. ಶ್ವೇತಕೇತು ಪರವಾಗಿಲ್ಲ, ತುಂಬಾ ಬುದ್ಧಿವಂತ, ಅವನು 9 ಡೌಟ್ ಬಂತು. ನಮ್ಗೆ ಇನ್ನೂ ಎಷ್ಟು ಡೌಟ್ಸ್ ಇರುತ್ತೆ, ಬೇಕಾದಷ್ಟು ಡೌಟ್ ಇರುತ್ತೆ. ಕರ್ಮ ಅಂದ್ರೆ ನಮ್ಗೆ ಕರ್ಮದ ಬಗ್ಗೆ ಡೌಟ್ ಇರುತ್ತೆ, ಬೇಕಾದಷ್ಟು ವಿಷಯದಲ್ಲಿ ಡೌಟ್ ಇರುತ್ತೆ. ಇದು ಎಲ್ಲವನ್ನು ನಾವು ಏನ್ ಮಾಡ್ಬೇಕು, ತಿಳ್ಕೋಬೇಕು ಅಂದ್ರೆ ಗುರು ಬೇಕು. ಗುರು ಇಲ್ಲದೆ ಯಾವುದು ಆಗೋದಿಲ್ಲ, ಅದು ತುಂಬಾ ಮುಖ್ಯ. ಸೊ ನಾಳದ್ದು ಇದ್ರ ಜಿಸ್ಟ್ ನ ಹೇಳಿ ಆಮೇಲೆ ಮಂಡೆಯಿಂದ 8ನೇ ಅಧ್ಯಾಯ ಶುರು ಮಾಡ್ತೀನಿ. ಯಾಕಂದ್ರೆ ವಿಷ್ಣು ಸಹಸ್ರನಾಮ ರೆಕಾರ್ಡಿಂಗ್ ಗ್ರೂಪ್ ಅಲ್ಲಿ ಭೂಮಾವಿದ್ಯೆ ಇವತ್ತಾನು ಮಾಡಿರೋದ್ರಿಂದ ಇಲ್ಲಿ 8ನೇ ಅಧ್ಯಾಯ ದಹರ ವಿದ್ಯಾ ಅನ್ನೋದನ್ನ ಮಂಡೆಯಿಂದ. ಸೊ ನಾಳೆದ್ದು 2 ದಿನ ಇದರದ್ದೇ ಜಿಸ್ಟ್ 6ನೇ ಅಧ್ಯಾಯದ್ದು ಪೂರ ಜಿಸ್ಟ್ ಮಾತ್ರ ತಗೋ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ.